ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದ 15ನೇ ಪಾಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಸೊ 7th ಕೂಡ ನಾವು ಎಲ್ಲ ವಿಷಯಗಳಲ್ಲಿ ಪಾಠದ ಪ್ರಶ್ನೋತ್ತರಗಳನ್ನು ನೋಟ್ಸ್ಗಳನ್ನು ಪೋಸ್ಟ್ ಮಾಡ್ತಾನೆ ಇದ್ದೀವಿ. ಅವುಗಳ ಯೂಸ್ ತಗೊಳ್ಳಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಶುರು ಮಾಡೋಣ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ. ಮೊದಲ ಪ್ರಶ್ನೆ, ಸಂವಾದ ಕೌಮುದಿ ಪತ್ರಿಕೆಯನ್ನು ಡ್ಯಾಶ್ ರವರು ಆರಂಭಿಸಿದ್ರು ಅಂತ ಕೇಳಿದ್ದಾರೆ. ಸೊ ರಾಜಾರಾಮ್ ಮೋಹನ್ ರಾಯ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿದವರು ಡ್ಯಾಶ್ ಅಂತ ಕೇಳಿದ್ದಾರೆ. ಉತ್ತರ ಜ್ಯೋತಿಬಾ ಫುಲೆ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 3, ಲಾಹೋರಿನಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಶಾಲೆಯನ್ನು ಆರಂಭಿಸಿದವರು ಡ್ಯಾಶ್ ಅಂತ ಇತ್ತು. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಲಾಲಾ ಹನ್ಸ್ರಾಜ್ ಇಸ್ ದಿ ರೈಟ್ ಆನ್ಸರ್. 4ನೇ ಪ್ರಶ್ನೆ, ಮಹಿಳೆಯರ ಉದ್ಧಾರಕ್ಕಾಗಿ ಮುಕ್ತಿ ಮಿಷನ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದರು. ಸೊ ಪಂಡಿತ್ ರಮಾಬಾಯಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಸೆಕೆಂಡ್ ಮೇನ್ಸಲ್ಲಿ ಹೋಗೋಣ. ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಸೊ ಮೊದಲ ಪ್ರಶ್ನೆ ಇತ್ತು, ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಯಾರನ್ನು ಕರಿತೀವಿ. ಸೊ ಗೊತ್ತಿರಲಿ, ರಾಜಾರಾಮ್ ಮೋಹನ್ ರಾಯ್ ಇಸ್ ದಿ ರೈಟ್ ಆನ್ಸರ್. ಸೊ ರಾಜಾರಾಮ್ ಮೋಹನ್ ರಾಯ್ ಅವರನ್ನೇ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತಾನೆ ಕರೆಯೋದು. 2ನೇ ಪ್ರಶ್ನೆ, ಮಹಾದೇವ ಗೋವಿಂದ ರಾನಡೆ ಯಾರು ಅಂತ ಕೇಳಿದ್ದಾರೆ. ಸೊ ಇವರು ಪ್ರಾರ್ಥನಾ ಸಮಾಜದ ಪ್ರಮುಖ ನಾಯಕರಲ್ಲಿ ಈ ಮಹಾದೇವ ಗೋವಿಂದ ರಾನಡೆಯವರು ಒಬ್ಬರು ಅಂತ ಬರೆದ್ರೆ ಆಯಿತು. 3ನೇ ಪ್ರಶ್ನೆ, ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಸೊ ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರಪ್ಪ ಅಂತಂದರೆ ಜ್ಯೋತಿಬಾ ಫುಲೆ ಇಸ್ ದಿ ರೈಟ್ ಆನ್ಸರ್. 4ನೇ ಪ್ರಶ್ನೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇದು ಯಾರ ಕರೆಯಾಗಿತ್ತು ಅಂತ ಕೇಳಿದ್ದಾರೆ. ಸೊ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇದು ಸ್ವಾಮಿ ವಿವೇಕಾನಂದರ ಕರೆಯಾಗಿದೆ ಅನ್ನೋದನ್ನು ಬರೀಬೇಕಿತ್ತು. 5ನೇ ಪ್ರಶ್ನೆ, ಆ್ಯನಿ ಬೆಸೆಂಟ್ ಯಾರು. ಸೊ ಆ್ಯನಿ ಬೆಸೆಂಟ್ ಇವರು ಭಾರತದ ಚೆನ್ನೈ ಬಳಿ ಅಡ್ಯಾರ್ನಲ್ಲಿ ಈ ಥಿಯೋಸಾಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಆರಂಭಿಸಿ ಅದರ ಅಧ್ಯಕ್ಷರಾಗಿದ್ದರು ಅಂತ ಬರೆದ್ರೆ ಸಾಕು. ಇನ್ನು ಅಲಿಗರ್ ಚಳವಳಿಯ ನೇತಾರ ಯಾರು ಅಂತ ಕೇಳಿದ್ದಾರೆ. ಸರ್ ಸೈಯದ್ ಅಹಮದ್ ಖಾನ್. ಸೊ ಸರ್ ಸೈಯದ್ ಅಹಮದ್ ಖಾನ್ ಅವರೇ ಅಲಿಗರ್ ಚಳವಳಿಯ ನೇತಾರರು. ಇನ್ನು 7ನೇ ಪ್ರಶ್ನೆ, ಶ್ರೀನಾರಾಯಣ ಗುರು ಸ್ಥಾಪಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದರು. ಸೊ ಶ್ರೀನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಅಂತ ಬರ್ತದೆ. ಶ್ರೀನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಇದು ಶ್ರೀನಾರಾಯಣ ಗುರು ಅವರು ಕಟ್ಟಿರ್ತಕ್ಕಂಥ ಸಂಸ್ಥೆ. ಇನ್ನು 8ನೇ ಪ್ರಶ್ನೆ ಇತ್ತು, ಸ್ತ್ರೀ ಪುರುಷ ತುಲನಾಕೃತಿಯ ಲೇಖಕಿ ಯಾರು ಅಂತ ಕೇಳಿದ್ದಾರೆ. ಸೊ ಸ್ತ್ರೀ ಪುರುಷ ತುಲನಾಕೃತಿಯ ಲೇಖಕರು ತಾರಾಬಾಯಿ ಸಿಂಧೆ. 9ನೇ ಪ್ರಶ್ನೆ, ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜ ಸುಧಾರಕಿ ಯಾರು. ಸೊ ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜ ಸುಧಾರಕಿ ಪಂಡಿತ್ ರಮಾಬಾಯಿ ಈಸ್ ದಿ ರೈಟ್ ಆನ್ಸರ್. ಇನ್ನು ಕೆಳಕಂಡ ಗುಂಪುಗಳಲ್ಲಿ ಚರ್ಚೆ ಮಾಡಿ ಉತ್ತರಗಳನ್ನು ಬರೀಬೇಕು. ರಾಜಾರಾಮ್ ಮೋಹನ್ ರಾಯರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಕ್ರಮಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ರಾಜಾರಾಮ್ ಮೋಹನ್ ರಾಯ್ ಅವರ ಸುಧಾರಣೆಗಳನ್ನು ಬಂದರೆ ಸತಿ ಪದ್ಧತಿಯನ್ನು ವಿರೋಧಿಸ್ತಾರೆ, ಜಾತಿ ಪದ್ಧತಿಯನ್ನು ವಿರೋಧಿಸ್ತಾರೆ, ಮೂರ್ತಿ ಪೂಜೆಯ ವಿರೋಧ, ಬಹುಪತ್ನಿತ್ವ, ಬಾಲ್ಯ ವಿವಾಹ, ಮೂಢನಂಬಿಕೆ ಇವೆಲ್ಲವುಗಳನ್ನು ವಿರೋಧವನ್ನು ಮಾಡ್ತಾರೆ. ಮುಂದೆ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ಏಕದೇವತಾರಾಧನೆಯಲ್ಲಿ ನಂಬಿಕೆಯನ್ನು ಇಡ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಸಮಾಜ ಸುಧಾರಣೆಯಲ್ಲಿ ಜ್ಯೋತಿಬಾ ಫುಲೆಯವರ ಪಾತ್ರವೇನು ಅಂತ ಕೇಳಿದ್ದಾರೆ. ಸೊ ಇವರು ಸಾಮಾನ್ಯ ಶಕ 1873ರಲ್ಲಿ ಈ ಸತ್ಯಶೋಧಕ ಸಮಾಜವನ್ನು ಕಟ್ತಾರೆ. ಅಸ್ಪೃಶ್ಯರು, ಅನಾಥರು ಮತ್ತು ವಿಧವೆಯರಿಗೆ ಶಾಲೆಗಳನ್ನು ತೆರೀತಾರೆ. ಪುರೋಹಿತ ಶಾಹಿಯನ್ನು ಖಂಡನೆ ಮಾಡ್ತಾರೆ. ಗುಲಾಮಗಿರಿ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಬಾಲಕಿಯರಿಗಾಗಿ ಶಾಲೆಗಳ ಆರಂಭ. 1863ರಲ್ಲಿ ವಿಧವೆಯರ ಪುನರ್ವಸತಿ ಕೇಂದ್ರಗಳನ್ನು ಆರಂಭ ಮಾಡ್ತಾರೆ. ಶಿಶು ಹತ್ಯೆ ಕೊನೆಗಾಣಿಸಲು ಯತ್ನ, ವಿಧವಾ ವಿವಾಹಕ್ಕೆ ಉತ್ತೇಜನವನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶಗಳೇನು ಅಂತ ಕೇಳಿದ್ದಾರೆ. ಈ ಥಿಯೋಸಾಫಿಕಲ್ ಸೊಸೈಟಿಯ ಮುಖ್ಯ ಉದ್ದೇಶಗಳೇನಪ್ಪ ಅಂದರೆ ಭೇದ ಭಾವಗಳನ್ನು ಬಿಟ್ಟು ವಿಶ್ವ ಭಾತೃತ್ವವನ್ನು ನೆಲೆಗೊಳಿಸೋದು. ಇನ್ನು ಧರ್ಮ, ತತ್ವಶಾಸ್ತ್ರ, ವಿಜ್ಞಾನ ಇವುಗಳ ಕುರಿತು ತುಲನಾತ್ಮಕ ಅಧ್ಯಯನ ಮಾಡೋದು, ಪ್ರಕೃತಿಯ ನಿಗೂಢ ತತ್ವಗಳು ಮತ್ತು ಮನುಷ್ಯನಲ್ಲಿ ಅಡಗಿರುವ ಈ ಸುಪ್ತ ಶಕ್ತಿಗಳನ್ನು ಕುರಿತು ಶೋಧ ನಡೆಸೋದು ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಮುಸ್ಲಿಂ ಸಮುದಾಯವನ್ನು ಸುಧಾರಿಸುವಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಅವರ ಪಾತ್ರವೇನು ಅಂತ ಕೇಳಿದ್ದಾರೆ. ಇಲ್ಲಿ
ಮುಖ್ಯವಾಗಿ ಇವರು ಪರದಾ ಪದ್ಧತಿ, ಬಹುಪತ್ನಿತ್ವ ಮತ್ತು ವಿವಾಹ ವಿಚ್ಛೇದನ ಪದ್ಧತಿಗಳನ್ನು ವಿರೋಧವನ್ನು ಮಾಡ್ತಾರೆ. ಇಂಗ್ಲೀಷ್ನ ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ಕೃತಿಗಳನ್ನು ಉರ್ದು ಭಾಷೆಗೆ ಭಾಷಾಂತರವನ್ನು ಮಾಡಲಿಕ್ಕೆ ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಆರಂಭವನ್ನು ಮಾಡ್ತಾರೆ. ವೈಜ್ಞಾನಿಕ ಆಲೋಚನೆಗಳನ್ನು ಮುಸ್ಲಿಮರಲ್ಲಿ ಪ್ರಚುರಪಡಿಸಲು ಎಲಿಗರ್ ಇನ್ಸ್ಟಿಟ್ಯೂಟ್ ಆಫ್ ಗೆಜೆಟ್ ಅಂತಕ್ಕಂಥ ಪತ್ರಿಕೆಯನ್ನು ಆರಂಭವನ್ನು ಮಾಡ್ತಾರೆ. 5ನೇ ಪ್ರಶ್ನೆ, ಹಿಂದುಳಿದ ಸಮುದಾಯಗಳನ್ನು ಸುಧಾರಿಸುವಲ್ಲಿ ಶ್ರೀ ನಾರಾಯಣ ಗುರು ಕೈಗೊಂಡ ಕ್ರಮಗಳೇನು ಅಂತ ಕೇಳಿದರು. ಇವರು ಮುಖ್ಯವಾಗಿ ಏನು ಮಾಡ್ತಾರಪ್ಪ ಅಂದರೆ ಹಿಂದುಳಿದ ಸಮುದಾಯಗಳ ಈ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಗಾಗಿ ಶ್ರಮ ಪಡ್ತಾರೆ. ಜಾತಿ ಪದ್ಧತಿ, ಪ್ರಾಣಿ ಬಲಿಯನ್ನು ವಿರೋಧ ಮಾಡ್ತಾರೆ. ಸಂಸ್ಕೃತ ಶಾಲೆಗಳನ್ನು ತೆರೆದು ಎಲ್ಲರಿಗೂ ಪ್ರವೇಶ ಕೊಡ್ತಾರೆ. 30 ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾರೆ, ಎಲ್ಲರಿಗೂ ಪ್ರವೇಶ ಕೊಡ್ತಾರೆ. ದೇವಾಲಯಗಳಲ್ಲಿ ಎಲ್ಲ ಮತಧರ್ಮಗಳ ಗ್ರಂಥಗಳನ್ನು ಒಳಗೊಂಡ ಉತ್ತಮ ಗ್ರಂಥಾಲಯ ಇರಬೇಕು ಅಂತಲೇ ಬಯಸ್ತಾರೆ. ನೆಕ್ಸ್ಟ್ ಒನ್, ಮಹಿಳಾ ಸುಧಾರಣೆಯಲ್ಲಿ ಪಂಡಿತ್ ರಮಾಬಾಯಿ ಅವರ ಪಾತ್ರವನ್ನು ಕೇಳಿದ್ದಾರೆ. ಸೊ ಮುಖ್ಯವಾಗಿ ಇವರು ಏನು ಮಾಡ್ತಾರಪ್ಪ ಅಂದರೆ ಭಾರತೀಯರ ಮಹಿಳೆಯರ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನು ಈ ಪಂಡಿತ್ ರಮಾಬಾಯಿ ಅವರು ಮುಡಿಪಾಗಿ ಇಡ್ತಾರೆ. 1889ರಲ್ಲಿ ಮುಕ್ತಿ ಮಿಷನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಈ ಸಂಸ್ಥೆಯ ವಿಧವೆಯರು, ಅನಾಥರು, ಕುಡುಕರಿಗೆ TAV ಜೀವನೋಪಾಯ ಕಲ್ಪಿಸುತ್ತಾ ಇಂದಿಗೂ ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಕುಡುಕರಿಗೆ ಜೀವನೋಪಾಯವನ್ನು ಕಲ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇನ್ನು ಹೊಂದಿಸಿ ಬರಿಬೇಕಾಗಿತ್ತು. ಸ್ವಾಮಿ ವಿವೇಕಾನಂದ ಜೊತೆಗೆ ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆ ರಾಮಕೃಷ್ಣ ಮಿಷನ್ ಅಂತಲೇ ಬರ್ತದೆ. ಇನ್ನು ದಯಾನಂದ ಸರಸ್ವತಿ ಅಂತ ಇದೆ. ಸೊ ದಯಾನಂದ ಸರಸ್ವತಿ ಅವ್ರದ್ದು ಬರ್ತಿರ್ತಕ್ಕಂಥದ್ದು ಪ್ರಾರ್ಥನಾ ಸಮಾಜ ಇಸ್ ದ ರೈಟ್ ಆನ್ಸರ್. ಇನ್ನು ಸರ್ ಸೈಯದ್ ಅಹಮದ್ ಖಾನ್ ಅಲಿಗರ್ ಚಳವಳಿ, ಜ್ಯೋತಿಬಾ ಫುಲೆ ಸತ್ಯಶೋಧಕ ಸಮಾಜ, ಆ್ಯನಿ ಬೆಸೆಂಟ್ ಥಿಯೋಸಾಫಿಕಲ್ ಸೊಸೈಟಿ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಒಂದು ಚರ್ಚೆ ಮಾಡಿ ಅಂತ ಇದೆ. ಸ್ತ್ರೀಯರ ಉದ್ಧಾರ ನಮ್ಮ ರಾಷ್ಟ್ರದ ಉದ್ಧಾರ, ಸ್ವಾಮಿ ವಿವೇಕಾನಂದರ ಈ ಮಾತು ಇಂದಿಗೂ ಪ್ರಸ್ತುತವೇ, ಚರ್ಚಿಸಿರಿ ಅಂತ ಕೇಳಿದ್ದಾರೆ. ಸೊ ನಾವು ಸಾಮಾಜಿಕ ಸಮಾನತೆ ಕೊಡಬೇಕು, ಶಿಕ್ಷಣದ ಅವಶ್ಯಕತೆ ಕೊಡಬೇಕು, ಆರ್ಥಿಕ ಬೆಳವಣಿಗೆ ಮಾಡಬೇಕು, ಸಂಸ್ಕೃತಿಯ ಸಂರಕ್ಷಣೆಯನ್ನು ಮಾಡಬೇಕು. ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಸೊ ನಾನು ತೋರಿಸಿರ್ತಕ್ಕಂಥ ಅಂಶಗಳನ್ನು ನೀವು ಬರೆದ್ರೆ ಸೊ ಈ ಪ್ರಶ್ನೆ ಉತ್ತರ ಕರೆಕ್ಟ್ ಆಗ್ತದೆ. ಸೊ ಈ ಒಂದು ಸಾರಿ ಓದ್ತೀನಿ. ಫಸ್ಟ್, ಸಾಮಾಜಿಕ ಸಮಾನತೆ ಅಂತಕ್ಕಂಥ ಪಾಯಿಂಟ್ಸಲ್ಲಿ ಏನು ಬರಿಬೇಕಪ್ಪ ಅಂದ್ರೆ ಮಹಿಳೆಯರು ಸಮಾಜದ ಅರ್ಧ ಭಾಗ. ಅವರ ಪ್ರಗತಿ ಇಲ್ಲದೆ ಒಂದು ರಾಷ್ಟ್ರ ಸಂಪೂರ್ಣವಾಗಿ ಅಭಿವೃದ್ಧಿಯಾಗಲಾರದು. ಸ್ವಾಮಿ ವಿವೇಕಾನಂದರು ಮಹಿಳೆಯರ ಶಕ್ತಿಯನ್ನು, ಜ್ಞಾನವನ್ನು ಮತ್ತು ಪಾತ್ರವನ್ನು ಅತ್ಯಂತ ಮಹತ್ವಪೂರ್ಣ ಅಂತ ತಿಳಿಸಿದ್ದಾರೆ. ಇನ್ನು ಶಿಕ್ಷಣದ ಅವಶ್ಯಕತೆಯಲ್ಲಿ ಏನು ಬರ್ತದಪ್ಪ ಅಂದ್ರೆ ಇಂದು ನಾವೆಲ್ಲ ಮಹಿಳಾ ಶಿಕ್ಷಣದ ಮಹತ್ವವನ್ನು ಒಪ್ಪಿಕೊಳ್ಳುತ್ತೇವೆ. ಶಿಕ್ಷಣದಿಂದ ಮಹಿಳೆಯರು ತಮ್ಮ ಹಕ್ಕುಗಳನ್ನು ಅರಿತುಕೊಳ್ಳಬಹುದು, ಸ್ವಾವಲಂಬಿಗಳಾಗಬಹುದು. ಸ್ವಾಮಿ ವಿವೇಕಾನಂದರು ಶಿಕ್ಷಣವೇ ಮಹಿಳೆಯರ ಉದ್ಧಾರಕ್ಕೆ ಮೂಲ ಮಾರ್ಗ ಅಂತ ಹೇಳ್ತಾರೆ. ಇನ್ನು ಆರ್ಥಿಕ ಬೆಳವಣಿಗೆಯಲ್ಲಿ ಮಹಿಳೆಯರ ಉದ್ಯೋಗ ಮತ್ತು ಉದ್ಯಮಗಳಲ್ಲಿ ಭಾಗವಹಿಸುವಿಕೆ ದೇಶದ ಆರ್ಥಿಕತೆಯನ್ನು ಗಟ್ಟಿ ಮಾಡುತ್ತದೆ. ಉದ್ಧಾರ ಅಂದರೆ ಕೇವಲ ಆತ್ಮವಿಶ್ವಾಸವಲ್ಲ, ಆರ್ಥಿಕ ಸ್ವಾವಲಂಬನೆ ಕೂಡ ಒಳಗೊಂಡಿದೆ. ಇನ್ನು ಸಂಸ್ಕೃತಿಯ ಸಂರಕ್ಷಣೆ ಅಂತ ಬಂದರೆ ಮಹಿಳೆಯರು ಕುಟುಂಬ ಮತ್ತು ಸಮಾಜದ ನೈತಿಕ ಮೌಲ್ಯಗಳನ್ನು ಉಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ. ಅವರ ಉದ್ಧಾರ ಉತ್ತಮ ಪೀಳಿಗೆ ನಿರ್ಮಾಣಕ್ಕೂ ಸಹಾಯಕ ಅಂತ ಬರೀಬಹುದು. ಇಂದಿನ ಸವಾಲುಗಳಲ್ಲಿ ಮಹಿಳೆಯರ ಜಾತಿ, ಲಿಂಗ ಆಧಾರ ಭೇದ ಭಾವ, ದೌರ್ಜನ್ಯ, ಲೈಂಗಿಕ ಹಿಂಸೆಗಳಾಗ್ತವೆ. ಇವುಗಳಿಂದ ಮುಕ್ತಿಗಳಿಸಬೇಕಾದ್ರೆ ಸ್ತ್ರೀಯರ ಉದ್ಧಾರ ಕಡ್ಡಾಯವಾಗಿ ಆಗಬೇಕು. ಲಾಸ್ಟ್ ಉಪಸಂಹಾರದಲ್ಲಿ ಏನು ಬರೀತೀರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರ ಈ ಮಾತು ಒಂದು ಶಾಶ್ವತ ಸತ್ಯ. ಮಹಿಳೆಯರು ಸದೃಢರಾಗದೆ, ಪ್ರಬುದ್ಧರಾಗದೆ ದೇಶದ ಸದೃಢತೆ ಸಾಧ್ಯವಿಲ್ಲ. ಆದ್ದರಿಂದ ಈ ಮಾತು ಇಂದು ಹೆಚ್ಚು ಪ್ರಸ್ತುತವಾಗಿದೆ. ಇದನ್ನು ಚರ್ಚೆಯಾಗಿ ಆಯೋಜಿಸಿ ಪ್ರತಿ ಸದಸ್ಯರು ಒಂದೊಂದು ವಿಷಯವನ್ನು ಇಟ್ಟುಕೊಂಡು ಮಾತಾಡ್ಬೋದು ಅಂತ ಇತ್ತು. ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರಗಳಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.